ನಮಸ್ಕಾರ ಗೆಳೆಯರೇ, ಭಾಗ್ಯ ಜಿಕೆ ಸ್ಟೋರಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008881112. ಗಂಡನ ಮೇಲಿನ ಕೋಪಕ್ಕೆ ಮನೆ ಕೆಲಸದವನನ್ನು ಹೆದರಿಸಿ ಬೆದರಿಸಿ ತನ್ನ ರೂಮಿಗೆ ಕರೆಸಿ ಅವನನ್ನು ಬಟ್ಟೆ ಬಿಚ್ಚಲು ಹೇಳಿ ಅವನ ಜೊತೆ ಸುಖ ಅನುಭವಿಸಿದ ಆ ಮನೆಯ ಯಜಮಾನಿಯ ಕತೆ. ಪ್ರತಾಪ್ ಒಬ್ಬ ದೊಡ್ಡ ಜಮೀನ್ದಾರ. ಅವನ ಹತ್ತಿರ ದೊಡ್ಡ ದೊಡ್ಡ ತೋಟಗಳು ಮಾತ್ರವಲ್ಲ, ಫ್ಯಾಕ್ಟರಿಗಳೂ ಕೂಡ ಇದ್ದವು. ಊರಿನಲ್ಲಿ ಅನೇಕ ಜನರಿಗೆ ಅವನು ಉದ್ಯೋಗ ನೀಡಿದ್ದನು. ನೋಡುವುದಕ್ಕೂ ಅವನು ಉತ್ತಮ ಮೈಕಟ್ಟನ್ನು ಹೊಂದಿದ್ದನು. ತುಂಬಾ ಬಲವಂತನಾಗಿದ್ದ ಅವನನ್ನು ನೋಡಿದರೆ ಎಲ್ಲರೂ ಭಯಪಡುತ್ತಿದ್ದರು. ಅವನಿಗೆ ಕೇವಲ ಆ ಹಳ್ಳಿಯಲ್ಲಿ ಮಾತ್ರವಲ್ಲ, ಪಕ್ಕದ ಊರಿನಲ್ಲೂ ಕೂಡ ಕೆಲವು ಫ್ಯಾಕ್ಟರಿಗಳು ಇದ್ದವು. ಹೀಗಾಗಿ ಆ ಊರಿನಲ್ಲೂ ಕೂಡ ಎಲ್ಲರೂ ಅವನಿಗೆ ಗೌರವ ನೀಡುತ್ತಿದ್ದರು. ಹಾಗಂತ ಅವನು ವಯಸ್ಸಿನಲ್ಲಿ ಅಷ್ಟು ದೊಡ್ಡವನಾಗಿರಲಿಲ್ಲ, ಆದರೆ ಅವನ ಬಳಿ ಇರುವ ಆಸ್ತಿಗೆ ಅವನ ತಂದೆಯೇ ಮೂಲ ಕಾರಣ. ಜಮೀನ್ದಾರನಾದ ಅವನ ಅಪ್ಪ ಕಷ್ಟಪಟ್ಟು ದುಡಿಯುತ್ತಿದ್ದನು. ಚಿಕ್ಕಂದಿನಿಂದಲೇ ಪ್ರತಾಪ್ ತನ್ನ ತಂದೆಯ ಜೊತೆಗೆ ಕೆಲಸಕ್ಕೆ ಹೋಗುತ್ತಾ ವ್ಯವಹಾರಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದನು. ಹಣ ಸಂಪಾದನೆಯ ಪ್ರಾಮುಖ್ಯತೆಯನ್ನು ಆಗಾಗ ಕೇಳಿಸುತ್ತಿದ್ದನು. ಹೀಗಾಗಿ ಪ್ರತಾಪ್ ಬಹುಬೇಗ ತನ್ನ ತಂದೆಯ ಜೊತೆ ಕೈಜೋಡಿಸಿ ಎಲ್ಲಾ ವ್ಯವಹಾರಗಳನ್ನು ನೋಡಿಕೊಳ್ಳಲು ಆರಂಭಿಸಿದ. ಇದರಿಂದ ಅವನ ತಂದೆಗೂ ಸಹಾಯವಾಯಿತು, ಅವರ ಆಸ್ತಿಯೂ ಬೇಗ ಬೆಳೆಯಿತು. ಪ್ರತಾಪ್ ಮದುವೆ ವಯಸ್ಸಿಗೆ ಬಂದ ನಂತರ ಅವನ ತಂದೆ ಅವನಿಗೆ ಸೂಕ್ತವಾದ ಹೆಣ್ಣನ್ನು ಹುಡುಕಲು ಪ್ರಾರಂಭಿಸಿದರು. ಆಸ್ತಿಗೆ ತಕ್ಕಂತೆ ಒಬ್ಬ ಸುಂದರ ಹೆಣ್ಣನ್ನು ಆರಿಸಿ ಪ್ರತಾಪನಿಗೆ ಮದುವೆ ಮಾಡಿಸಿದರು. ಅವರ ಮದುವೆ ವಿಜೃಂಭಣೆಯಿಂದ ನಡೆಯಿತು. ಸುಂದರವಾದ ಜೋಡಿಯನ್ನು ನೋಡಿ ಊರಿನವರೆಲ್ಲ ಹರಸಿದರು. ಕೆಲವು ದಿನ ಅವಳು ಮನೆಯಲ್ಲಿ ಹೊಂದಿಕೊಳ್ಳಲು ಅವಳಿಗೆ ನೆರವಾಗಲು ಒಬ್ಬಳು ಹುಡುಗಿಯನ್ನು ಕೆಲಸಕ್ಕೆ ನೇಮಿಸಿದರು. ಗೌರಿಗೆ ತನ್ನ ಸೌಂದರ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಹೆಮ್ಮೆ ಇತ್ತು. ಸದಾ ತನ್ನ ಅಲಂಕಾರದಲ್ಲಿ ವ್ಯತ್ಯಾಸವಿಲ್ಲದೆ ಕಂಗೊಳಿಸುತ್ತಿದ್ದಳು. ತೊಡಗಿಕೊಳ್ಳುವುದು, ಹೊಸ ಹೊಸ ಬಟ್ಟೆಗಳನ್ನು ಖರೀದಿಸುವುದು, ಇಂತಹ ಕೆಲಸಗಳಲ್ಲೇ ಹೆಚ್ಚಿನ ಸಮಯ ಕಳೆಯುತ್ತಿದ್ದಳು ಗೌರಿ. ಮನೆಯ ಕೆಲಸಗಳಲ್ಲಾಗಲಿ ತನ್ನ ಗಂಡನ ವ್ಯವಹಾರದ ಕುರಿತಾಗಲಿ ಯಾವುದೇ ಆಸಕ್ತಿಯನ್ನು ಅವಳು ತೋರಿಸುತ್ತಿರಲಿಲ್ಲ. ಕೆಲಸದ ಹುಡುಗಿಯ ಜೊತೆ ಕುಳಿತು ಸದಾಕಾಲ ಅವರಿವರ ವಿಷಯಗಳ ಬಗ್ಗೆ ಹರಟೆ ಹೊಡೆಯುತ್ತಾ ಕಾಲಹರಣ ಮಾಡುತ್ತಿದ್ದಳು. ಇದನ್ನು ಗಮನಿಸಿದ ಪ್ರತಾಪ್ ಇವಳನ್ನು ಹೀಗೆ ಬಿಡುವುದು ಸರಿಯಲ್ಲ ಅಂತ ಅಂದುಕೊಂಡನು. ಕೆಲಸದ ಹುಡುಗಿಯನ್ನು ಬೇರೆ ಕೆಲಸಕ್ಕೆ ಕಳುಹಿಸಿದರೆ ಗೌರಿ ಸ್ವಲ್ಪ ಬೇರೆ ಕೆಲಸಗಳ ಬಗ್ಗೆ ಗಮನ ಕೊಡಬಹುದು ಎಂದು ಭಾವಿಸಿದನು. ಹಾಗೆ ಆ ಕೆಲಸದ ಹುಡುಗಿಯನ್ನು ಹಿತ್ತಲಿನಲ್ಲಿ ಕೆಲಸ ಮಾಡಲು ಕಳುಹಿಸಿದನು. ಪ್ರತಾಪ್ ನೋಡಲು ಕಟ್ಟುಮಸ್ತಾಗಿ, ಎಲ್ಲರೂ ಅವನಿಗೆ ಭಯಪಟ್ಟರು. ಆದರೆ ಅವನ ಮನಸ್ಸು ಮಾತ್ರ ಒಳ್ಳೆಯದು. ಕಷ್ಟದಲ್ಲಿದ್ದೇನೆ ಎಂದು ಯಾರೇ ಬಂದು ತಮ್ಮ ಸಮಸ್ಯೆ ಹೇಳಿಕೊಂಡರೂ ಪ್ರತಾಪ್ ಅವರಿಗೆ ಸಹಾಯ ಮಾಡುತ್ತಿದ್ದನು. ಹೀಗಾಗಿ ಊರಿನವರು ಅವನಿಗೆ ಕೇವಲ ಭಯಪಡುವುದಷ್ಟೇ ಅಲ್ಲ, ಗೌರವವೂ ಕೊಡುತ್ತಿದ್ದರು. ಅವನು ಒಳ್ಳೆಯ ಉದ್ದೇಶದಿಂದ ಗೌರಿಯನ್ನು ಒಬ್ಬಳೇ ಇರುವ ಹಾಗೆ ಮಾಡಿದ್ದರು. ಆದರೆ ಅದು ಅವನು ಅಂದುಕೊಂಡಂತೆ ಫಲ ಕೊಡಲಿಲ್ಲ. ತನ್ನ ಸಹಾಯಕ್ಕಾಗಿ ಇರುವ ಹುಡುಗಿಯನ್ನು ಬೇರೆ ಕಡೆಗೆ ಕಳುಹಿಸಿದ್ದು ಗೌರಿಗೆ ಗಂಡನ ಮೇಲೆ ತುಂಬಾ ಕೋಪ ತಂದಿತು. ಓಡತಿಯ ಜೊತೆ ಸುಮ್ಮನೆ ಅವರಿವರ ಬಗ್ಗೆ ಮಾತನಾಡುತ್ತಾ ಕುಳಿತುಕೊಳ್ಳುವ ಸುಲಭದ ಕೆಲಸ ತಪ್ಪಿ ಹೋದದ್ದಕ್ಕೆ ಆ ಕೆಲಸದವಳು ಕೂಡ ಗೌರಿಗೆ ಪ್ರತಾಪನ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಸೇರಿಸಿ ಹೇಳಿದ್ದಳು. ಮೊದಲು ತನ್ನ ಗಂಡನ ಬಗ್ಗೆ ತೋರಿಕೆಯ ಪ್ರೀತಿಯನ್ನಾದರೂ ತೋರಿಸುತ್ತಿದ್ದ ಗೌರಿ ಈಗ ಅದನ್ನು ಕಡಿಮೆ ಮಾಡತೊಡಗಿದಳು. ತನ್ನ ಗಂಡನ ಒಳ್ಳೆಯ ಗುಣವನ್ನು ಅರ್ಥ ಮಾಡಿಕೊಳ್ಳದೆ ಅವನ ವಿರುದ್ಧ ದ್ವೇಷ ಬೆಳೆಸಿಕೊಳ್ಳುತ್ತಾ ಹೋದಳು. ಯಾವಾಗ ನೋಡಿದರೂ ಡ್ರೆಸ್ ಹಾಕಿಕೊಂಡು ಸುತ್ತಾಡುವುದು, ಐಷಾರಾಮಿ ಜೀವನದಲ್ಲಿ ಸುಖಪಡುತ್ತಾ ಕುಳಿತಿರು, ಇದನ್ನು ಬಿಟ್ಟರೆ ಕೆಲಸದವರ ಬಗ್ಗೆ ನಿಗಾ ಇಡುವುದು, ಗಂಡನ ಕೆಲಸದಲ್ಲಿ ಸಹಾಯ ಮಾಡುವುದು ಏನನ್ನೂ ಮಾಡುತ್ತಿರಲಿಲ್ಲ. ಪ್ರತಾಪ್ ಇದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಇತ್ತೀಚೆಗಷ್ಟೇ ಅವರ ಮನೆಯಲ್ಲಿ ಕೆಲಸಕ್ಕೆ ಅಂತ ಒಂದಿಬ್ಬರು ಹೊಸ ಕೆಲಸಗಾರರನ್ನು ನೇಮಿಸಿಕೊಂಡಿದ್ದ. ಅದರಲ್ಲಿ ವೀರಣ್ಣ ಕೂಡ ಒಬ್ಬ. ವೀರಣ್ಣ ಬಹುಬೇಗ ಚೆನ್ನಾಗಿ ಕೆಲಸ ಮಾಡುತ್ತಾ ಪ್ರತಾಪನ ಪ್ರೀತಿಪಾತ್ರನಾದನು. ಒಂದು ದಿನ ಪ್ರತಾಪ್ ಯಾವುದೋ ದೂರದ ಸಂಬಂಧ ವೀರಣ್ಣನ ನೋಡುವುದಕ್ಕೆ ಆಕರ್ಷಕವಾಗಿದ್ದನು. ಅವನ ಸುಂದರ ಮೈಕಟ್ಟು ಎಂಥವರನ್ನಾದರೂ ಒಮ್ಮೆ ಆಕರ್ಷಿಸುತ್ತಿತ್ತು. ಮನೆಯ ಸುತ್ತಮುತ್ತಲೂ ಅವನ ಕೆಲಸಕ್ಕೆ ಓಡಾಡುತ್ತಿದ್ದರಿಂದ ಗೌರಿಗೆ ಅವನ ಮೇಲೆ ಕಣ್ಣು ಬಿತ್ತು. ಹೇಗಾದರೂ ಮಾಡಿ ಅವನನ್ನು ಒಲಿಸಿಕೊಳ್ಳಬೇಕು ಅಂತ ಅಂದುಕೊಂಡಳು.
ತನ್ನ ಗಂಡನೂ ಕೂಡ ಚೆನ್ನಾಗಿದ್ದ, ಆದರೆ ಅವನ ಮೇಲಿನ ಕೋಪದಿಂದ ಅವನ ಇಷ್ಟಕ್ಕೆ ವಿರುದ್ಧವಾಗಿ ಏನನ್ನಾದರೂ ಮಾಡಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು. ವೀರಣ್ಣ ಓಡಾಡುವಾಗ ಅವನ ಎದುರಿಗೆ ನಿಂತುಕೊಳ್ಳುವುದು, ಅವನಿಗೆ ಆಗಾಗ ಡಿಕ್ಕಿ ಹೊಡೆಯುವುದು ಮಾಡುತ್ತಿದ್ದಳು. ಆದರೆ ವೀರಣ್ಣ ಇದ್ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ತನ್ನ ಕೆಲಸದಲ್ಲಿ ನಿರತನಾಗಿದ್ದನು. ಒಮ್ಮೆ ಪ್ರತಾಪ್ ಯಾವುದೋ ಸಂಬಂಧಿಕರ ಮದುವೆಗೆ ಹೊರಗಡೆ ಹೋಗಿದ್ದ. ತನಗೆ ಮೈ ಹುಷಾರಿಲ್ಲ ಎಂದು ಗೌರಿ ಮನೆಯಲ್ಲೇ ಉಳಿದುಕೊಂಡಿದ್ದಳು. ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ಗೌರಿ ಯೋಚನೆ ಮಾಡಿತು. ಗೌರಿ ವೀರಣ್ಣನನ್ನು ಮನೆ ಒಳಗೆ ಕರೆದಳು. ನಿನಗೆ ಕೆಲಸ ಇದೆ ಅಂತ ಹೇಳಿದಳು. ಏನು ಅಮ್ಮ ಅವರೇ? ಹೇಳಿ, ಬೇಗ ಮಾಡಿ ಮುಗಿಸುತ್ತೇನೆ ಅಂತ ವೀರಣ್ಣ ಹೇಳಿದ. ಸರಿ, ಮುಂದಿನ ಬಾಗಿಲನ್ನು ಹಾಕಿಕೊಂಡು ಬಾ ಅಂತ ಹೇಳಿದಳು. ಅಂತೆಯೇ ವೀರಣ್ಣ ಎದುರುಗಡೆಯ ಬಾಗಿಲನ್ನು ಆಕೆ ಹಾಕಿಕೊಂಡಳು. ಗೌರಿ ಹತ್ತಿರ ಬಂದನು. ಆಗ ಗೌರಿ, ನೀನು ನಾನು ಹೇಳಿದ ಹಾಗೆ ಕೇಳಬೇಕು. ಹೇಗಿದ್ದರೂ ಮನೆಯಲ್ಲಿ ಈಗ ಯಾರೂ ಇಲ್ಲ, ಈಗ ನೀನು ನನಗೆ ನಿನ್ನ ದೇಹದ ಸುಖ ಕೊಡಬೇಕು ಅಂತ ಕೇಳಿದಳು. ಆ ಮಾತಿಗೆ ಶಾಕ್ ಆದ ವೀರಣ್ಣ, ಏನು ಹೇಳುತ್ತಾ ಇದ್ದೀರಾ ಅಮ್ಮ ಅವರೇ? ಇದೆಲ್ಲ ನನ್ನಿಂದ ಆಗಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಅಂದನು. ಆಗ ಗೌರಿ, ನಾನು ಒಮ್ಮೆ ಬಯಸಿ ಅದನ್ನು ಪಡೆಯುತ್ತೇನೆ. ಈಗ ನೀನಾಗಿ ನನ್ನ ಜೊತೆ ಬರದಿದ್ದರೆ ನೀನೇ ನನ್ನನ್ನು ಕೆಡಿಸಲು ಬಂದೆ ಅಂತ ನಾನು ಯಜಮಾನನಲ್ಲಿ ಹೇಳುತ್ತೇನೆ. ಆಗ ನಿನ್ನ ಪರಿಸ್ಥಿತಿ ಏನಾಗುತ್ತದೆ ಅಂತ ಯೋಚನೆ ಮಾಡಿ ನೋಡು ಅಂದಳು. ಆಗ ವೀರಣ್ಣ, ಅದೇನೇ ಆಗಲಿ ಅಮ್ಮ ಅವರೇ, ಆದರೆ ನಾನು ಈ ಕೆಲಸವನ್ನು ಮಾತ್ರ ಮಾಡುವುದಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಅಂತ ಕೇಳಿಕೊಂಡನು. ಅದಕ್ಕೆ ಗೌರಿ, ಆದರೆ ಇದು ಇಷ್ಟಕ್ಕೆ ಮುಗಿಯುವುದಿಲ್ಲ, ನೀನು ಒಪ್ಪಿಕೊಳ್ಳದಿದ್ದರೆ ನಿನ್ನ ಮನೆಯವರಿಗೆ ತೊಂದರೆ ಕೊಡುತ್ತೇನೆ. ಯೋಚನೆ ಮಾಡು. ನಾಳೆ ನಾನು ನಿನಗಾಗಿ ಹಿತ್ತಲಿನ ಮನೆಯಲ್ಲಿ ಕಾಯುತ್ತಿರುತ್ತೇನೆ. ನೀನು ಬೇಗ ಸಿದ್ಧನಾಗಿ ಬಾ ಅಂತ ಹೇಳಿ ಮನೆಯೊಳಗೆ ನಡೆಯುತ್ತಾಳೆ. ವೀರಣ್ಣನಿಗೆ ತುಂಬಾ ಆಲೋಚನೆ ಆಗುತ್ತದೆ. ಏನು ಮಾಡುವುದು? ಕೆಲಸವನ್ನು ಬಿಟ್ಟು ಹೋಗುವುದೇ? ಹೇಗೆ ಅಂತ ತಿಳಿಯುವುದಿಲ್ಲ. ನಾನು ಕೆಲಸ ಬಿಟ್ಟು ಎಲ್ಲಿಯೇ ಹೋದರೂ ಕೂಡ ಇವರು ನನಗೆ ತೊಂದರೆ ಕೊಟ್ಟೇ ಕೊಡುತ್ತಾರೆ. ನನ್ನ ಕುಟುಂಬವನ್ನು ತೊಂದರೆಗೆ ಈಡು ಮಾಡುತ್ತಾರೆ. ಅದು ಅಲ್ಲದೆ ಒಂದು ವೇಳೆ ನಾನು ಒಪ್ಪಿಕೊಂಡು ಬಂದರೆ ನನ್ನ ಯಜಮಾನನಿಗೆ ಮೋಸ ಮಾಡಿದಂತಾಗುತ್ತದೆ ಎಂದು ಯೋಚನೆಯಲ್ಲಿ ಮುಳುಗುತ್ತಾನೆ. ಮರುದಿನ ಕೆಲಸಕ್ಕೆ ಎಂದು ವೀರಣ್ಣ ಯಜಮಾನನ ಮನೆಗೆ ಬರುತ್ತಾನೆ. ಗೌರಿ ಹೇಳಿರುವ ರೂಮಿನಲ್ಲಿ ಬಾಗಿಲು ತೆಗೆದು ಒಳಗೆ ಪ್ರವೇಶಿಸುತ್ತಾನೆ. ಆಗ ಗೌರಿ ಅವನನ್ನು ನೋಡಿ, ನನಗೆ ಗೊತ್ತಿತ್ತು ನೀನು ಬಂದೇ ಬರುತ್ತೀಯಾ? ಬಂದೆ ಅಲ್ವಾ? ಈಗ ನಿನ್ನ ಅಂಗಿಯನ್ನು ತೆಗೆದು ನಿಂತುಕೋ ಅಂತ ಹೇಳುತ್ತಾಳೆ. ಆಗ ಪಕ್ಕದಿಂದ ಪ್ರತಾಪ್ ಗೌರಿಯ ಎದುರುಗಡೆ ಬರುತ್ತಾನೆ. ಪ್ರತಾಪನನ್ನು ನೋಡಿದ ಗೌರಿ ತಡವರಿಸುತ್ತಾಳೆ. ಗಂಡನನ್ನು ನೋಡಿ ಅದೇನಾಯಿತು ಅಂದ್ರೆ, ಇವನು ನನಗೆ ತೊಂದರೆ ಕೊಡೋಕೆ ಬಂದಿದ್ದ ಎಂದು ಅವನ ಮೇಲೆ ಆರೋಪವನ್ನು ಹಾಕಲು ನೋಡುತ್ತಾಳೆ. ಆಗ ಪ್ರತಾಪ್, ಸಾಕು, ಏನನ್ನು ಹೇಳುವುದು ಬೇಡ, ನನಗೆ ಎಲ್ಲಾ ವಿಷಯ ಗೊತ್ತಾಗಿದೆ, ನೀನು ಮಾಡಿದ್ದು ಸಾಕು ಅಂತ ಹೇಳುತ್ತಾನೆ. ಅವಳನ್ನು ಅವಳ ಅಮ್ಮನ ಮನೆಗೆ ಕಳುಹಿಸಿಕೊಡುತ್ತಾನೆ. ಕೆಲಸದ ವಿಷಯದಲ್ಲಿ ನಿಷ್ಠೆಯಿದ್ದ ವೀರಣ್ಣನನ್ನು ಕರೆದು ಅವನಿಗಾದ ಪರಿಸ್ಥಿತಿಗೆ ಕ್ಷಮೆ ಕೇಳುತ್ತಾನೆ. ಸರಿಯಾದ ಸಮಯಕ್ಕೆ ವಿಷಯ ತಿಳಿಸಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ. ತನ್ನ ಹೆಂಡತಿಯ ಮೇಲೆ ಬಂದಿರುವ ಕೋಪಕ್ಕೆ ಏನು ಮಾಡಬೇಕು ಎಂಬುದನ್ನು ತೀರ್ಮಾನಿಸಲು ತೊಂದರೆಯಾಗುತ್ತೆ. ಆಗ ವೀರಣ್ಣನೇ ಅವನಿಗೆ ಸಲಹೆ ನೀಡುತ್ತಾನೆ, ದೇವರ ದಯೆಯಿಂದ ಏನೂ ತಪ್ಪಾಗದಂತೆ ನೀವು ಸಮಯಕ್ಕೆ ಸರಿಯಾಗಿ ಬಂದಿರಿ. ಈ ವಿಷಯ ಇನ್ನಾರಿಗೂ ಗೊತ್ತಿಲ್ಲ. ಕೋಪದಲ್ಲಿ ಈಗ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಒಡೆಯ ಕೆಲ ದಿನಗಳವರೆಗೆ ಅಮ್ಮ ಅವರು ಅವರ ಮನೆಯಲ್ಲಿಯೇ ಇರಲಿ. ಆಮೇಲೆ ನೀವು ನಿಧಾನಕ್ಕೆ ಯೋಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಿ ಅನ್ನುತ್ತಾನೆ. ಅವನ ಮಾತಿಗೆ ಒಪ್ಪಿ ಪ್ರತಾಪ್ ಸುಮ್ಮನಾಗುತ್ತಾನೆ. ಮಗಳು ಮನೆಗೆ ಬಂದಿದ್ದನ್ನು ಕಂಡ ಗೌರಿಯ ಅಪ್ಪ ಏನೋ ಅನಾಹುತ ನಡೆದಿದೆ ಅಂತ ಗ್ರಹಿಸಿ ಮಗಳನ್ನು ವಿಚಾರಿಸುತ್ತಾನೆ. ಆನಂತರ ಒಬ್ಬನೇ ಪ್ರತಾಪನ ಬಳಿಗೆ ಬರುತ್ತಾನೆ. ಪ್ರತಾಪ್ ತನ್ನ ಮಾವನನ್ನು ಸರಿಯಾಗಿ ಮಾತನಾಡಿಸಿಕೊಂಡು ನಡೆದ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ. ನಡೆದುದಕ್ಕೆ ಅಳಿಯನಲ್ಲಿ ಕ್ಷಮೆ ಯಾಚಿಸಿ ನಾನು ನನ್ನ ಮಗಳಿಗೆ ಬುದ್ಧಿ ಹೇಳುತ್ತೇನೆ ಎಂದು ಹೇಳಿ ತನ್ನ ಮನೆಗೆ ತೆರಳುತ್ತಾನೆ. ಮುಂದೇನು ಮಾಡಬೇಕೆಂದು ತಿಳಿಯದ ಪ್ರತಾಪ್ ಸುಮ್ಮನಾಗುತ್ತಾನೆ. ಮರುದಿನ ಗೌರಿ ಅಪ್ಪನ ಜೊತೆ ಬಂದು ಪ್ರತಾಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾಳೆ. ಇನ್ನು ಮುಂದೆ ಇಂತಹ ತಪ್ಪು ನಡೆಯದಂತೆ ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ. ತನ್ನ ಉದಾರ ಗುಣದಿಂದ ಪ್ರತಾಪ್ ಅವಳನ್ನು ಕ್ಷಮಿಸುತ್ತಾನೆ. ಉತ್ತಮ ಜೀವನ ನಡೆಸುವಂತೆ ಮಗಳನ್ನು ಎಚ್ಚರಿಸಿ ಗೌರಿಯ ಅಪ್ಪ ತನ್ನ ಮನೆಗೆ ಹೋಗುತ್ತಾನೆ. ಮರುದಿನದಿಂದಲೇ ಗೌರಿ ಬೇಗ ಎದ್ದು ತನ್ನ ಗಂಡನ ಜೊತೆ ವ್ಯವಹಾರವನ್ನು ನೋಡಿಕೊಳ್ಳಲು ಹೊರಡುತ್ತಾಳೆ.
ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.